ನನ್ನ ಬರ್ತಡೇ ದಿನ ಒಬ್ರು ಫಿಲಮ್ ಹೀರೋನ ಮೀಟ್ ಮಾಡಿದೆ. ತುಂಬಾ ಜನ ಬರ್ತಡೇ ವಿಶಸ್ನ ಮಾಡಿದ್ರೆ ಇಷ್ಟೊಂದು ಜನ ವಿಶ್ ಮಾಡ್ತಾರೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ತರ ಸಪೋರ್ಟ್ ಮಾಡಿ. ನಾನು ಜಾಸ್ತಿ ಏನು ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ, ಅಲ್ಗೋಗ್ಬೇಕು ಇಲ್ಗೋಗ್ಬೇಕು ಅಂತ. ಮಾಮೂಲಿ ಸಿಂಪಲ್ ಆಗಿ ಮನೇಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕಂತ ನನ್ನ ಗಾಡಿನೇ ತಗೊಂಡು ಚಾಕ್ಲೇಟ್ಸ್ ಮತ್ತೆ ಸ್ವೀಟ್ನ ತಗೊಂಡು ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ಗೆ ಅಂತ ಹೇಳ್ಬಿಟ್ಟು. ನನ್ನ ಫ್ರೆಂಡ್ಸ್ ಮನೆಗೆ ಹೋಗಿದ್ದು, ಅವ್ರನ್ನು ಪಿಕಪ್ ಮಾಡ್ಕೊಂಡು ನಮ್ಮ ಮಂಡ್ಯದಲ್ಲ ಇರೋ ಅರ್ಕೇಶ್ವರ ದೇವಸ್ಥಾನಕ್ಕೆ ಬಂದೆ. ಹೋಗಿ ನೋಡಿದ್ರೆ ಯಾರೋ ಫಿಲಮ್ ಶೂಟ್ ಮಾಡ್ತಿದಾರಲ್ಲ ಅಂತ ಹೋಗಿ ನೋಡಿದ್ರೆ ಅಲ್ಲಿ ಬರೀ ಕ್ಯಾಮ್ರಾ ಅಷ್ಟೇ ಇಟ್ಟಿದ್ರು ಪೂಜೆ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು. ನಾವು ಹೋದಾಗ ಯಾವ ಹೀರೋನು ಬಂದಿರ್ಲಿಲ್ಲ. ನಾವು ಹೋಗಿ ಸ್ವಲ್ಪ ಹೊತ್ತಿಗೆ ಬಂದ್ರು. ಯಾರು ಬರ್ತಾರೆ ಅಂತ ಫುಲ್ ಕ್ಯೂರಿಯಾಸಿಟಿ ಇತ್ತು. ನಾವು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ, ಯಾರು ಬರ್ತಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಕೊನೆಗೂ ಬಂದ್ರು. ನಿಮ್ಗೆ ಯಾರು ಅಂತ ಗೊತ್ತಾಯ್ತಾ? ಇನ್ಯಾರು ಅಲ್ಲ, ವಿನೋದ್ ಪ್ರಭಾಕರ್ ಅಂತ. ಇವರು ಯಾವ್ದೋ ಮೂವಿನ ತೆಗಿತಾ ಇದ್ದಾರೆ, ಅದಕ್ಕೋಸ್ಕರ ಇಲ್ಲಿ ಕ್ಯಾಮ್ರಾಗ್ ಪೂಜೆ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ರು. ನಾವು ನೆಕ್ಸ್ಟ್ ಹೋಗಿದ್ದೆ ಹನುಮಾನ್ ನಗರಕ್ಕೆ. ನಾವು ಗಾಡಿಲೇ ಬಂದ್ವಿ, 3 ಜನ ಫ್ರೆಂಡ್ಸ್ ಎಲ್ಲ. ಆಮೇಲೆ ಇಲ್ಲೆಲ್ಲ ಫೋಟೋ ವಿಡಿಯೋಸ್ ಎಲ್ಲ ತಗೊಂಡು ನೆಕ್ಸ್ಟು ಕೇಕ್ ಎಲ್ಲ ಕಟ್ ಮಾಡೋಣ ಅಂತ ಹೋದ್ವಿ. ನನಗಂತೂ ನನ್ನ ಸ್ಪೆಷಲ್ ಡೇ ತುಂಬಾನೇ ಚೆನ್ನಾಗಿತ್ತು. ನಾನಂತೂ ಎಂಜಾಯ್ ಮಾಡಿದೆ. ಸಿಂಪಲ್ ಆಗಿ, ತುಂಬ ಗ್ರ್ಯಾಂಡ್ ಆಗಿಂತ ಸಿಂಪಲ್ ಆಗಿ ಈ ಥರ ಎಂಜಾಯ್ ಮಾಡೋದ್ರಲ್ಲಿ ಇದೆಯಲ್ಲ ಖುಷಿ ಇನ್ನೆಲ್ಲೂ ಸಿಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬೈ, ಟೇಕ್ ಕೇರ್.